ಥ್ಯಾಂಕ್ ಯು. ಆಕ್ಚುಲಿ ನೀವು ವಿಲನ್ ಪಾತ್ರಕ್ಕೂ ಅಷ್ಟೇ ಸೈ, ಮಧ್ಯ ಕಾಮಿಡಿನೂ ಅಷ್ಟೇ ಮಾಡ್ತಾ ಇರ್ತೀರಾ. ಬಟ್ ಈ ಒಂದು ಅಯೋಗ್ಯ 2 ನಲ್ಲಿ ಆಕ್ಚುಲಿ ಏನ್ ಮಾಡಿದ್ದೀರಾ ಸರ್? ಇದು ಸೀರಿಯಸ್ ಪಾತ್ರನ ಕಾಮಿಡಿನ ಏನಿದು? ಏನ್ ಮಾಡಿದೀನೋ ನನಗೆ ಗೊತ್ತಿಲ್ಲ. ಇಲ್ಲ, ಫಸ್ಟು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಯೋಗ್ಯ 2ನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ನಮ್ಮೆಲ್ರಿಗೂ ಥ್ಯಾಂಕ್ ಯು. ಅಯೋಗ್ಯ 1ನಲ್ಲಿ ನಮ್ಮ ಮಹೇಶು ಒಂದು ಒಳ್ಳೆ ಪಾತ್ರ ಕೊಟ್ಟ, ಬಚ್ಚೇಗೌಡ ಅಂತ. ಇದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ನಮ್ಮ ಸಿದ್ದಗೌಡ ಆಪೋಸಿಟ್ಟು ಬಚ್ಚೇಗೌಡ. ಆವಾಗ ನಾನು ಹೇಳಿದ್ದು ಈ ಪಿಕ್ಚರ್ ಪಂಚ್ ಡೈಲಾಗ್ ಅದು, ನೀನು ಬಚ್ಚ, ನಾನು ಗೌಡ, ಬಚ್ಚೇಗೌಡ. ಸರ್ ನನ್ ಬೇಜಾರದಲ್ಲ ಸರ್, ಎಲ್ಲ ಟ್ರೋಲ್ ಪೇಜಲ್ಲಿ ನೀವು ನನಗೆ ಬಚ್ಚ ಅಂದಿರೋದು ಮಾತ್ರ ಬರುತ್ತೆ ಸರ್. ಇಲ್ಲ, ಐ ಆಮ್ ಸಾರಿ. ಇಲ್ಲ ಸರ್, ಚೆನ್ನಾಗಿತ್ತು, ಹಂಗಾದ್ರೂ ಟ್ರೋಲ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಅಯೋಗ್ಯ 2ಗೆ ಒಂದು ದೊಡ್ಡ ಪಿಲ್ಲರ್ ಅಂದರೆ ನಮ್ಮ ಡೈರೆಕ್ಟರ್ ಮಹೇಶ್. ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡು, ಬಿಕಾಸ್ ಆಲ್ರೆಡಿ ಅಯೋಗ್ಯ 1 ತುಂಬ ಒಳ್ಳೆ ಸಕ್ಸಸ್ ಆಗಿರೋ ಒಂದು ಪಿಕ್ಚರು. ಸೊ ಪಾರ್ಟ್ 2 ಅನ್ನೋವಾಗ ಅದಕ್ಕಿಂತ ಬೆಟರಾಗಿರಬೇಕೇ ಹೊರತು ಏನಾದರೂ ಸ್ವಲ್ಪ ಕಡಿಮೆ ಆದ್ರೂ ವರ್ಕೌಟ್ ಆಗಲ್ಲ. ಸೊ ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡ್ರು. ಆ್ಯಂಡ್ ವೆರಿ ಸಿನ್ಸಿಯರ್ ಮ್ಯಾನ್, ಹಂಬಲ್ ಪರ್ಸನ್ ಆ್ಯಂಡ್ ಮೈ ಗ್ರೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ ವಿಷನ್ಗೆ ಹಿಂದೆ ಸಪೋರ್ಟ್ ಮೇಯ್ನ್ ಬೇಕಂದರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಮುನೇಗೌಡ ಅವರು. ಈ ಪಿಕ್ಚರಲ್ಲೂ ಕ್ಲೈಮ್ಯಾಕ್ಸ್ ಫೈಟು ಅರ್ಜುನ್ ಡೀಟೇಲ್ಸ್ ಹೇಳಿಲ್ಲ, ಫೈಟ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ಕಮರ್ಷಿಯಲ್ ಸೆಟಪ್ಪು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಟೋಟಲ್ ಸಾಂಗ್ಸ್ ಹಾಕಿ ನೀವು ನೋಡಿದ್ದೀರಾ, ಎಲ್ಲೂ ನೋ ಕಾಂಪ್ರಮೈಸ್. ಸೊ ಥ್ಯಾಂಕ್ ಯು ಮುನೇಗೌಡ ಅವರೇ. ಆಮೇಲೆ ಹೇಳ್ತೀನಿರು, ಅದಕ್ಕೆ ಬರ್ತೀನಿ. ಆಮೇಲೆ ನಮ್ಮ ಸ್ಟಾರ್ ಕಾಸ್ಟು ನಿಮ್ಮಿಬ್ಬರನ್ನು ಬಿಟ್ಟು ಆಮೇಲೆ ಬರ್ತೀನಿ. ನಮ್ಮ KR ಪೇಟೆ ಆಗಿರ್ಬೋದು, ಗಿರಿಯ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ತಬಲಾ ನಾಣಿ, ನಮ್ಮ ಸಾಧು ಕೋಕಿಲ, ಎಲ್ಲರ ಜೊತೆಯಲ್ಲಿ ಎಲ್ರಿಗೂ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸತೀಶ್ ಅವರು. ಸತೀಶ್ ಅವರು ಫ್ಯಾಂಟಾಸ್ಟಿಕ್. ಇದು 3ನೇ ಕಾಂಬಿನೇಷನ್ ಅನ್ಕೋತೀನಿ ನಾವಿಬ್ಬರು. ಸೊ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಆಲ್ವೇಸ್ ಡಿಲೈಟ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ರಚಿತಾ ರಾಮ್ ಅವರು, ಇಟ್ ಇಸ್ ಪ್ಲೆಷರ್ ಟು ಆ್ಯಕ್ಟ್ ವಿತ್ ಯು. ಥ್ಯಾಂಕ್ ಯು. ವಿಶ್ ಯು ಆಲ್ ಸಕ್ಸಸ್. ಸಂತೋಷ್ ಸರ್. ಬಟ್ ಆಕ್ಚುಲಿ ಈ ಸಿನಿಮಾ ಒಪ್ಕೊಳ್ಳೋಕೆ ಸರ್, ಅಂದರೆ ಪಾರ್ಟ್ 2 ಒಪ್ಕೊಳ್ಳೋಕೆ ಮುಖ್ಯ ಕಾರಣ ಯಾರು? ಸತೀಶ್ ಅವರ ಇಲ್ಲ ಮಹೇಶ್ ಅವರ? ಅಯೋಗ್ಯ 2 ಅವರಿಬ್ಬರಿಗಿಂತ ಇದು ಮೇಯ್ನು. ನೀವೇನು ಹೇಳಿದ್ರು ಬೈದಂಗೆ ಆಗ್ತಾಯಿದೆ ಸರ್. ಹೋಗ್ಲಿ ಬಿಡಿ, ಪರಲ್ಲ, ಕೇಳಿ ಅವಾಗಿಂದ. ಬಟ್ ಆದರೂ ಸರ್, ಈ ಒಂದು ಸಿನಿಮಾದಲ್ಲಿ ಬಚ್ಚೇಗೌಡರು ಏನು ಮಾಡಿರ್ಬೋದು ಅನ್ನೋ ಕುತೂಹಲ ತುಂಬ ಜನರಿಗಿದೆ, ನನಗೂ ಇದೆ. ಅಂದರೆ ಈ ಸಲ ವಿಲನ್ ಆಗಿರ್ತಾರೆ, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಏನು ಮಾಡ್ತಾರೆ ಅಂತ ತಲೆ ಕೆಟ್ಟೋಗ್ತಾರೆ ಸರ್. August 7th ಥಿಯೇಟರ್ ಚಿತ್ರಮಂದಿರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ. ಎಸ್ ಸರ್. ಬಟ್ ಅವಾಗಿಂದ ಆರುಮುಗಿ ಅಡ್ಡಾಗಿಲ್ಲ, ಅಯೋಗ್ಯ 2 ಡೈಲಾಗ್, ನೀನು ಬಚ್ಚ, ನಾನು ಬಚ್ಚೇಗೌಡ. ಥ್ಯಾಂಕ್ ಯು. ಇನ್ಮೇಲಿಂದ ಆರ್ಮುಗ ಡೈಲಾಗ್ ಯೂಟ್ಯೂಬಲ್ಲಿ ನೋಡು ಸರ್. ಅವ್ನು ನೋಡಿದ್ರು, ಅವನು ಹೆಂಗ್ ಒಳಗ ಹೇಳಿ ಸರ್. ಓಪ್ಪ ಓ ಶಾಂತಿ ಶಾಂತಿ, ರಚ್ಚಿಗೆ ಬಿಟ್ಟವ್ರೆಲ್ಲ. ಗಂಡ ಹೆಣ್ಣ ಯಾರು? ಹಾ ಸರಿ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು.
ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ, ಕರಿಗಿನ್ಗೆ ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುತ್ತರೆ, ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಸರ್ ಒಂದು ನಿಮಿಷ ಸರ್, ನಾನ್ ಸರ್ ಮೈಗೆ ಹೋಯಿತು. ಇದು ಅಯೋಗ್ಯ ಟು ಕೋಟೆ ಕಣೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಇದು ಸರ್ ನಿಮಗೆ ಎಣ್ಣೆ ಕೊಡದೆ ಹೆಂಗ್ ಸರ್ ಬಿಡೋದು? ಸೊ ದೊಡ್ಡ ಬಾಕ್ಸು. ಓಕೆ, ಸೆಲ್ ಕೋರ್ನ ಮುಖ್ಯಸ್ಥರು ಹಾಗೆ ನಮ್ಮ ಗೋಲ್ಡ್ ವಿನ್ನರ್ ಮುಖ್ಯಸ್ಥರ ವೇದಿಕೆ ಇಷ್ಟಪಡ್ತೀನಿ. ದಯವಿಟ್ಟು ವೇದಿಕೆ ಬರಬೇಕು. ಅಣ್ಣ ಬಂದ್ರೆ ಜೋಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಏರಿಯಲ್ ಜ್ವರ ಬರ್ತದೆ, ಮಂಡ್ಯ